ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನನ್ನ ತಮ್ನೇಲ್ ನೋಡಿ ನೀವು ವಿಡಿಯೋ ಕ್ಲಿಕ್ ಮಾಡಿರ್ಬೋದು. ಐ ಆಮ್ ಕ್ವಿಟ್ಟಿಂಗ್ ಯೂಟ್ಯೂಬ್ ಅಂತೇಳಿ ತಮ್ನೇಲ್ ಹಾಕಿದ್ದೀನಿ. ಯಾಕಂತ ಹೇಳಿದ್ರೆ ಆ್ಯಕ್ಚುಲಿ ಆಲ್ರೆಡಿ ಕ್ವಿಟ್ ಮಾಡಿದ್ದೀನಿ. ನೀವು ಒಂದು 2 ವರ್ಷದಿಂದ ನನ್ನನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ರೆಗ್ಯುಲರ್ ಆಗಿ ವೀಡಿಯೋಸ್ ಬರ್ತಾ ಇಲ್ಲ, ತಿಂಗಳಿಗೊಂದು 2 ತಿಂಗಳಿಗೊಂದು ಆ ಥರ ತುಂಬ ಇನ್ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ಹಾಕ್ತಿದ್ದೀನಿ. ಕನ್ಸಿಸ್ಟೆನ್ಸಿ ಇಲ್ಲವೇ ಇಲ್ಲ. ಯಾವಾಗಾದ್ರೂ ಒಮ್ಮೆ ಮನಸ್ಸಾದಾಗ ಆಗ್ತೀನಿ. ಅದಕ್ಕೆ ರೀಸನ್ ಏನಪ್ಪ ಅಂತ ಹೇಳಿದ್ರೆ ನಂದು ಒಂದು ಶಾಪ್ ಇದೆ, ಅಲ್ಲಿ ಬ್ಯುಸಿ ಇರ್ತೀನಿ. ಬೆಳಿಗ್ಗೆ ಹೋದರೆ ನೈಟ್ ತನಕ ಅಲ್ಲೇ ಆಗುತ್ತೆ. ಮತ್ತೆ ಬಂದು ಅದಕ್ಕೆ ಟೈಮು ಇಲ್ಲ, ಅದಕ್ಕೆ ಪುರ್ಸೊತ್ತು ಇಲ್ಲ, ಕಾಂಟೆಂಟ್ ಮಾಡೋಕ್ಕೆ ಕಾಂಟೆಂಟು ಟಾಪಿಕ್ಕು ಇಲ್ಲ. ಅದಕ್ಕೆ ನಂದು ತುಂಬ ಡಿಲೇ ಆಗ್ತಿದೆ ವೀಡಿಯೋ. ಮತ್ತು ಯಾವಾಗಾದ್ರೂ ಒಮ್ಮೆ ವೀಡಿಯೋ ಹಾಕ್ತಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ನಂದು 62 ಸಾವಿರ ಸಬ್ಸ್ಕ್ರೈಬರ್ಸ್ ಇದೆ. ಇನ್ನು ಚಾನಲ್ ಡೆಡ್ ಆಗೋದು ಬೇಡ ಅಂತೇಳಿ ಕೆಲವೊಂದು ಸತಿ ಮನಸ್ಸಾದಾಗ ವೀಡಿಯೋ ಮಾಡಿ ಹಾಕ್ತೀನಿ, ಕೆಲವೊಮ್ಮೆ ಫ್ರೀ ಇದ್ದಾಗ ಮಾಡಿ ಹಾಕ್ತೀನಿ. ಇವಾಗ ನಾನು ಕ್ವಿಟ್ ಮಾಡೋದಕ್ಕೆ 2 ರೀಸನ್ಗಳಿವೆ. ಏನಪ್ಪ ಅಂತ ಹೇಳಿದ್ರೆ ನೀವು ನೋಡ್ಬೋದು, ಅದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಕಾಂಟೆಂಟ್ ಕ್ರಿಯೇಷನ್ ಮಾಡೋರಾದರೆ ನಿಮ್ಗೆ ಅದು ಗೊತ್ತಿರಬೇಕು. ಇದು ನಂದು ಆಲ್ರೆಡಿ ಮಾನಿಟೈಸ್ ಆಗಿ ನನಗೆ ದುಡ್ಡು ಬಂದಿದೆ. ಆದರೂ ನಾನು ಕ್ವಿಟ್ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಅದರ ಹಿಂದೆ ಇರೋ ರೀಸನನ್ನು ತಿಳ್ಕೊಬೇಕು. ಫಸ್ಟ್ ರೀಸನ್ ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಕನ್ಸಿಸ್ಟೆಂಟಾಗಿ ನನಗೆ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಅದರಿಂದ ನಾನು ಅಷ್ಟು ಇಂಟ್ರೆಸ್ಟಲ್ಲಿ ತಗೋತಾ ಇಲ್ಲ. ಕನ್ಸಿಸ್ಟೆಂಟಾಗಿ ವೀಡಿಯೋ ಮಾಡಿದ್ರೆ ಮಾತ್ರ ಯೂಟ್ಯೂಬಲ್ಲಿ ಸರ್ವೈವ್ ಆಗ್ಬೋದು. ನೀವು ಜಾಬ್ ಬಿಟ್ಟು, ಬಿಸ್ನೆಸ್ ಬಿಟ್ಟು, ಮತ್ತು ಬೇರೆಲ್ಲ ಕೆಲಸ ಬಿಟ್ಟು ಕಂಟೆಂಟ್ ಕ್ರಿಯೇಷನ್ ವೀಡಿಯೋನೇ ಮಾಡ್ತೀನಿ, ಟ್ರಾವೆಲ್ ಮಾಡ್ತೀನಿ, ವ್ಲಾಗ್ ಮಾಡ್ತೀನಿ ಅಂತೇಳಿ ಬಂದು ನೀವು ಕನ್ಸಿಸ್ಟೆಂಟಾಗಿ 100% ಡೆಡಿಕೇಶನ್ ಹಾಕಿ ವೀಡಿಯೋ ಮಾಡ್ತೀರಂದ್ರೆ ಮಾತ್ರ ಇದರಲ್ಲಿ ಸರ್ವೈವ್ ಆಗ್ಬೋದು. ಅದರಿಂದ ನಿಮಗೆ ಬೇಕಾದಷ್ಟು ಹಣ ಸಿಗುತ್ತೆ. ನೀವು ಇಲ್ಲ ಅಂದರೆ ನಾನು ಸೈಡ್ ಬಿಸ್ನೆಸ್ ಥರ ಮಾಡ್ತೀನಿ, ಮತ್ತು ಟೈಮ್ ಪಾಸ್ ಮಾಡ್ತೀನಿ, ಆ ಥರ ಮಾಡಿದ್ರೆ ಟೈಮ್ ಪಾಸಿಗೆ ಮಾಡಿದ್ರೆ ಓಕೆ. ಬಟ್ ಇದನ್ನು ನೀವು ಜಾಬೆಲ್ಲ ಬಿಟ್ಟು ಇದನ್ನು ಮಾಡ್ತೀರಾ ಅಂದರೆ ನಿಮ್ಗೆ ಇನ್ಕಮ್ ಸಾಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಇವಾಗ ನಾನು ಒಂದು ವರ್ಷದಲ್ಲಿ ನಾನು ಎಷ್ಟು ವೀಡಿಯೋ ಹಾಕಿದ್ದೀನಿ ಗೊತ್ತಿಲ್ಲ ಲಾಸ್ಟ್ ಒಂದು ವರ್ಷದಲ್ಲಿ. ಆದರೂ ನನಗೆ ಕಳೆದ 1 ವರ್ಷದಿಂದ ಯೂಟ್ಯೂಬಿಂದ ಇನ್ಕಮ್ ಬಂದಿಲ್ಲ ಅಂತ ಹೇಳಿದ್ರೆ ಮಿನಿಮಮ್ $100 ಆದರೆ ಮಾತ್ರ ನಮಗೆ ಅಕೌಂಟಿಗೆ ಬೀಳುತ್ತೆ. ನಂದು ಲಾಸ್ಟ್ ಫೆಬ್ರವರಿ ಇಲ್ಲ ಏನೋ ಒಂದು $100 ಏನೋ ಬಂದಿದೆ. ಅದು ನಾನು ಬೇಕಂದರೆ ತೋರಿಸ್ತೀನಿ ನಿಮಗೆ ನಂದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ವಿತ್ ಪ್ರೂಫ್. ಸುಳ್ಳು ಹೇಳ್ತಾ ಇಲ್ಲ, ಸುಳ್ಳು ಹೇಳೋ ಅವಶ್ಯಕತೆಯೂ ಇಲ್ಲ. ಲಾಸ್ಟ್ ಫೆಬ್ರವರಿಲಿ ಏನೋ ಬಂದಿದೆ. ಅದರ ನಂತರ ತಿಂಗಳಿಗೆ $500, $600 ಆ ಥರ ಡೈಲಿ $10, $20, $25 ಅದು ನಾನು ವೀಡಿಯೋ ಹಾಕಿಲ್ಲ, ಆದರೂ ಬರ್ತಾ ಇದೆ. ಲಾಸ್ಟ್ 2 ವರ್ಷಕ್ಕೆ 3 ವರ್ಷಕ್ಕಿಂತ ಮುಂಚೆ ಹಾಕಿರೋ ವೀಡಿಯೋಸು ಇವಾಗಲೂ ನಡೀತಾ ಇದೆ, ಅದಕ್ಕೆ ವ್ಯೂಸ್ ಬರ್ತಾ ಇದೆ, ಅದರಿಂದ ಅದಕ್ಕೆ ಅಮೌಂಟ್ ಬರ್ತಾ ಇದೆ. ಆ ಥರ ಇವತ್ತು ನಾನು ಏನೋ ಆಟೋಮೆಟಿಕ್ಕಾಗಿ ಹಿಂಗೆ ನೋಡಬೇಕಾದ್ರೆ ನಂದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ $99 ತೋರಿಸ್ತಾ ಇತ್ತು. ಅಂದರೆ ಅದು ಲಾಸ್ಟ್ ಫೆಬ್ರವರಿಯಿಂದ ಈ ಫೆಬ್ರವರಿ ತನಕ ಡೈಲಿ ಸ್ವಲ್ಪ ಆಗಿ ಇವತ್ತಿಗೆ $99 ಸಮಥಿಂಗ್ ತೋರಿಸ್ತಿತ್ತು. ಇನ್ನು $1 ಆದರೆ $100 ಆಗುತ್ತೆ ಅಂತೇಳಿ ಒಂದು ವೀಡಿಯೋ ಮಾಡ್ತಿದ್ದಾನೆ. ಅದರಿಂದ ನಿಮಗಿದಲ್ಲಿ ಮೋಟಿವೇಶನ್ ಬೇಕೇ ಬೇಕು. ಮೋಟಿವೇಶನ್ ಇಲ್ಲಾಂದ್ರೂ ನಡೆಯುತ್ತೆ, ಡಿಸಿಪ್ಲೈನ್ ಬೇಕು. ನೀವು ವಾರಕ್ಕೊಂದು ವೀಡಿಯೋ ಹಾಕ್ತೀರಾ, ತಿಂಗಳಿಗೊಂದು ಹಾಕ್ಬೇಡಿ, ವಾರಕ್ಕೊಂದಾದರೂ ಮಿನಿಮಮ್ ಹಾಕಿ. ಡೈಲಿ ಹಾಕ್ತೀರಾ ಅಂದರೆ ಓಕೆ, ಬಟ್ ಕ್ವಾಲಿಟಿ ಕಂಟೆಂಟ್ ಇರಬೇಕು, ಇಲ್ಲಾಂದರೆ ವೇಸ್ಟ್ ಆಗುತ್ತೆ. ನೀವು ಟ್ರೈ ಮಾಡಿ, ಬಟ್ ವಾರಕ್ಕೊಂದು ವೀಡಿಯೋ ಹಾಕಿ, ಒಳ್ಳೆ ಕ್ವಾಲಿಟಿ ವೀಡಿಯೋ ಹಾಕಿ, ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋ ಹಾಕಿ, ಒಳ್ಳೆ ಥಂಬ್ನೇಲ್ ಮಾಡಿ, ಒಳ್ಳೆ ಮಾತಾಡಿ, ಒಳ್ಳೆ ಎಕ್ಸ್ಪ್ಲೋರ್ ಮಾಡಿ, ಎಲ್ಲ ಟಾಪ್ ನಾಚ್ ಮಾಡಿದರೆ ಮಾತ್ರ. ಟಾಪ್ ನಾಚ್ ಮಾಡಿನೂ ನಿಮಗೆ ಲಕ್ಕು ಕೂಡ 1% ಬೇಕು. ನಾನು ಕೆಲವರು ಮೊನ್ನೆ ಒಬ್ರು ನೋಡಿದೆ, ಅವರೇನೋ ನನಗೆ ಮೆಸೇಜ್ ಹಾಕಿ ಅವರು ಹೇಳಿದ್ರು, ಯಾಕೆ ಯೂಟ್ಯೂಬ್ ಬಿಟ್ರಿ, ನೀವು ಹಾಕಿರೋದು ಬರೀ 350 ವೀಡಿಯೋಸು ಎಷ್ಟೋ ಹಾಕಿದ್ದೀನಿ ನಾನು ಆಲ್ರೆಡಿ, ಇವಾಗ ಗೊತ್ತಿಲ್ಲ, ಅದ್ರಲ್ಲಿ ತುಂಬ ಡಿಲೀಟ್ ಕೂಡ ಮಾಡಿದ್ದೀನಿ. 350 ವೀಡಿಯೋ ಮಾಡಿನೇ ನಿಮಗೆ 62,000 ಸಬ್ಸ್ಕ್ರೈಬರ್ಸ್ ಬಂದಿದೆ ಅಂತ ಹೇಳಿದ್ರು. ಅವಾಗ ನಾನು ಹೇಳಿದೆ, ಏನು ಇವರು ಈ ಥರ ಹೇಳಿದ್ರು ಅಂತ ತಿಳ್ಕೊಂಡೆ. ಬಟ್ ಏನಪ್ಪ ಅಂತ ಹೇಳಿದ್ರೆ ಅವರು 1200 ವೀಡಿಯೋಸ್ ಹಾಕಿದ್ದಾರೆ ಅವರ ಚಾನಲಲ್ಲಿ. 1200 ವೀಡಿಯೋಸು. ನಾನು ಹಾಕಿರೋದು ಬರೀ 300-350, ನನಗಿಂತ 4 ಪಟ್ಟು ಜಾಸ್ತಿ ಹಾಕಿದ್ದಾರೆ ಅವ್ರ ವೀಡಿಯೋಸು. 1200 ವೀಡಿಯೋಸ್ ಹಾಕಿದ್ದಾರೆ. ಬಟ್ ಅವ್ರಿಗಿರೋ ಸಬ್ಸ್ಕ್ರೈಬರ್ಸ್ ಎಷ್ಟು ಅಂತ ಹೇಳಿದ್ರೆ 22,000 ಸಬ್ಸ್ಕ್ರೈಬರ್ಸ್. ನೋಡಿ, ಅಲ್ಲಿ ಲಕ್ ಕೂಡ ಒಂದು ಮ್ಯಾಟ್ರ್ ಆಗುತ್ತೆ. ಅವ್ರು ಅಷ್ಟೆಲ್ಲ ವೀಡಿಯೋಸ್ ಕನ್ಸಿಸ್ಟೆಂಟ್ ಅಂತ ನಾವು ಕನ್ಸಿಸ್ಟೆಂಟಾಗಿ ವೀಡಿಯೋ ಹಾಕಿ ಅಂತ ಹೇಳ್ತೀವಿ. ಕನ್ಸಿಸ್ಟೆಂಟಾಗಿ ವೀಡಿಯೋ ಹಾಕಿದ್ರೆ ವ್ಯೂಸ್ ಬರುತ್ತೆ ಅಂತೇಳಿ ಹೇಳ್ತೀವಿ. ಬಟ್ ಇದನ್ನು ಯಾರೂ ಹೇಳೋದಿಲ್ಲ. ಕನ್ಸಿಸ್ಟೆಂಟಾಗಿ ಅವ್ರದ್ದು ವೀಡಿಯೋ ಡೈಲಿ 2 ವೀಡಿಯೋ ಹಾಕ್ತಾರೆ. ಡೈಲಿ 2 ವೀಡಿಯೋ ಆ್ಯಾವರೇಜ್ ಆಗಿ ಒಂದು ಹಾಕ್ತಾರೆ, 2 ಹಾಕ್ತಾರೆ, ಡೈಲಿ ವೀಡಿಯೋ ಹಾಕ್ತಾರೆ. ಮತ್ತು ಅದು ಅಲ್ಲದೆ ಅವ್ರದ್ದು ವೀಡಿಯೋನು ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಒಳ್ಳೆ ಇನ್ಫಾರ್ಮೇಷನ್ ಕೂಡ ಕೊಡ್ತಾರೆ. ಬಟ್ ಅವ್ರದ್ದು ಲೆಂತ್ ಮಾತ್ರ ಕಮ್ಮಿ ಬರುತ್ತೆ, 4 ನಿಮಿಷ 5 ನಿಮಿಷ ಆ ಥರ ಲೆಂತಲ್ಲಿ ವೀಡಿಯೋ ಮಾಡ್ತಾರೋ. ಏನೇ ಮಾಡಲಿ, ಬಟ್ ಒಳ್ಳೆ ಕ್ವಾಲಿಟಿ ಕಂಟೆಂಟ್ ಇದ್ದರೆ ನಿಮಗೆ ವ್ಯೂಸ್ ಬರಲೇಬೇಕು ಅಂತ ನಾನು ತಿಳ್ಕೊಂಡಿದ್ದೆ. ಏನಿಲ್ಲ ಅಂದರೂ 1200 ವೀಡಿಯೋಸ್ ಹಾಕಿದ್ರೆ, ಒಳ್ಳೆ ವೀಡಿಯೋಸ್ ಹಾಕಿದ್ರೆ ಮಿನಿಮಮ್ ನಿಮಗೆ
ಮಿನಿಮಮ್ ಅಂದರೆ ಒಂದು 100K ನಿಮ್ಗೆ ಸಬ್ಸ್ಕ್ರೈಬರ್ಸ್ ಇರಲೇಬೇಕು, ಅಷ್ಟು ರೀಚ್ ಬಂದೇ ಬರುತ್ತೆ. ಬಟ್ ಅವರು ಹೇಳಿದ್ರು ನೋಡಿ, ನಾನು ಇಷ್ಟೆಲ್ಲ ವೀಡಿಯೋ ಮಾಡಿ ಇಷ್ಟು ಡೈಲಿ ಇಷ್ಟು ಎಫರ್ಟ್ ಹಾಕಿ ನನಗೆ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ, ವೀಡಿಯೋ ವೈರಲ್ ಆಗ್ತಾ ಇಲ್ಲ. ನಿಮ್ದೆಲ್ಲ ಲಕ್ ನೋಡಿ, 300 ವೀಡಿಯೋಸ್ 350 ವೀಡಿಯೋಸ್ ಮಾಡಿ 62,000 ಸಬ್ಸ್ಕ್ರೈಬರ್ಸ್ ಮಾಡಿದ್ದೀರಾ, ನೀವೇ ಕಂಟಿನ್ಯೂ ಮಾಡಿಲ್ಲ ಅಂತ ಹೇಗೆ ಅಂತ ಹೇಳಿ ಕೇಳಿದಾಗ ಹೋಗಾಯ್ತು. ನಮಗೆ ಆ್ಯಕ್ಚುಲಿ ಎಫರ್ಟ್ಸ್ ಮಾತ್ರ ಅಲ್ಲ ಮ್ಯಾಟ್ರ್, ಇಲ್ಲಿ ಲಕ್ ಕೂಡ 1% ಇದೆ, ಅದು ಕೂಡ ಮ್ಯಾಟ್ರ್ ಆಗುತ್ತೆ. ಅದು ಸುಳ್ಳಲ್ಲ. ಆ್ಯಕ್ಚುಲಿ ನಿಮ್ಮ ವೀಡಿಯೋಸು ವೈರಲ್ ಆದರೆ ಮಾತ್ರ, ಇವಾಗ ಹೇಳೋಕ್ಕಾಗಲ್ಲ, ಅವ್ರದ್ದು 1200 ವೀಡಿಯೋಸ್ ಇದೆಯಲ್ಲ, ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಆದರೆ 2 ದಿನದಲ್ಲಿ ಅವ್ರದ್ದು 100K ಆಗ್ಬೋದು ಆ ಥರ. ಬಟ್ ಅಲ್ಲೂ ಲಕ್ ಮ್ಯಾಟರ್ ಇದೆ ಅಂತ ಹೇಳ್ತಾ ಇರೋದು. ಬಟ್ ಎಫರ್ಟ್ ಹಾಕಿ, ಎಫರ್ಟಿಗೆ ತಕ್ಕ ಪ್ರತಿಫಲ ಬಂದೇ ಬರುತ್ತೆ. ಮತ್ತು ಲಕ್ಕಲ್ಲಿ ಕೂತ್ಕೊಂಡು ನನಗೆ ಲಕ್ ಬರುತ್ತೆ, ಆ ಥರ ಬರುತ್ತೆ, ಈ ಥರ ಬರುತ್ತೆ ಅಂತ ಕೂತ್ಕೊಂಡ್ರೆ ಯಾವುದಾಗಲ್ಲ. ಬಟ್ ಒಂದು ಎಫರ್ಟ್ ಹಾಕಲೇಬೇಕು. ಒಂದು ಎಫರ್ಟ್ ಹಾಕಿ ನೋಡಿ, ಗೆದ್ದರೆ ಜಯ, ಇಲ್ಲಾಂದರೆ ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅಥವಾ ಇವಾಗ ನಾನು ಏನಪ್ಪ ಅಂತಂದರೆ ಫೋಕಸ್, ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡೋದಕ್ಕಿಂತ ಹೆಚ್ಚು ನನ್ನ ಅಂದಾಜು ಪ್ರಕಾರ ಇನ್ಸ್ಟಾಗ್ರಾಮಲ್ಲಿ ಇನ್ಫ್ಲೂಯೆನ್ಸರ್ಸು ತುಂಬ ದುಡ್ಡು ಮಾಡ್ತಿದ್ದಾರೆ. ಯೂಟ್ಯೂಬೆಲ್ಲ ಒಂದು ಲೆಕ್ಕನೇ ಅಲ್ಲ, ಅಷ್ಟು ಅಮೌಂಟ್ ಇವಾಗ ಇನ್ಸ್ಟಾಗ್ರಾಮಿಂದ ದುಡ್ಡು ಮಾಡ್ತಿದ್ದಾರೆ. ಯಾಕಂತಂದರೆ ಅಲ್ಲಿ ರೀಚ್ ತುಂಬ ಜಾಸ್ತಿ ಇದೆ, ತುಂಬ ವ್ಯೂಸ್ ಬರುತ್ತೆ. ಒಂದೊಂದು ವೈರಲ್ ರೀಲ್ಸ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟೆಷ್ಟು ಮಿಲಿಯನ್ ಗಟ್ಟಲೆ, ಒಂದೊಂದು ದಿನದಲ್ಲಿ 5-6 ಮಿಲಿಯನ್ 10 ಮಿಲಿಯನ್ ಆ ಥರ ಹೋಗೋ ವೀಡಿಯೋಸ್ ಕೂಡ ಇದೆ. ಯೂಟ್ಯೂಬಲ್ಲಿ ಅದು ಚಾನ್ಸೇ ಇಲ್ಲ. ಅಷ್ಟು ಮ್ಯಾಕ್ಸಿಮಮ್ ಹೇಳಿದ್ರೆ 1 ಲಕ್ಷ 2 ಲಕ್ಷ ಹೋಗೋದು ಅಷ್ಟೇ. ಮತ್ತು ಅದು ಟೈಮ್ ತೊಗೊಳುತ್ತೆ. ಇನ್ಸ್ಟಾಗ್ರಾಮಲ್ಲಿ ಅಂದರೆ ಇವಾಗ ರೀಚ್ ತುಂಬ ಇದೆ, ಬಟ್ ಅಲ್ಲಿ ನೀವು ವೀಡಿಯೋ ಹಾಕಿದ್ರೆ ನಿಮ್ಗೆ ಹಣ ಬರೋಲ್ಲ. ಬಟ್ ನಿಮಗೆ ಬ್ರ್ಯಾಂಡ್ಸ್ ಅವರು, ಶಾಪ್ ಅವರು, ದೊಡ್ಡ ದೊಡ್ಡ ಕಂಪನಿಯವರೆಲ್ಲ ನಿಮ್ಮನ್ನು ಕೊಲ್ಯಾಬ್ರೇಷನ್ ಮಾಡಿ ಪ್ರಮೋಷನ್ ಮಾಡಿದರೆ ನಿಮ್ಗೆ ಒಳ್ಳೆ ದುಡ್ಡು ಬರುತ್ತೆ. ಆ ಥರ ಇನ್ಸ್ಟಾಗ್ರಾಮಲ್ಲಿ ಆ ಥರ. ಮತ್ತು ಯೂಟ್ಯೂಬನ್ನು ಇವಾಗ ಎಲ್ಲರೂ ಕ್ವಿಟ್ ಮಾಡೋದು ಒಳ್ಳೆಯದು. ರೀಲ್ಸ್ ಆದರೂ ಯೂಟ್ಯೂಬಲ್ಲಿ ಶಾರ್ಟ್ಸ್ ಇದೆಯಲ್ಲ, ಶಾರ್ಟ್ಸ್ಗೂ ಅಷ್ಟು ವ್ಯೂಸ್ ಬರ್ತಾ ಇಲ್ಲ. ಕಂಪೇರ್ ಮಾಡಿದರೆ ರೀಲ್ಸ್ಗೆ ಕಂಪೇರ್ ಮಾಡಿದರೆ ಇನ್ಸ್ಟಾಗ್ರಾಮ್ ಇದು ಅಷ್ಟು ವ್ಯೂಸ್ ಬರ್ತಾ ಇಲ್ಲ. ನೀವು ಇನ್ನೂ 2026ರಲ್ಲಿ ನೋಡ್ತೀರಾ ಅಂದರೆ ನನ್ನ ಪ್ರಕಾರ ಇನ್ಸ್ಟಾಗ್ರಾಮ್ಗೆ ಫೋಕಸ್ ಮಾಡೋದು ಒಳ್ಳೆಯದು. ಇನ್ಸ್ಟಾಗ್ರಾಮಲ್ಲಿ ಒಳ್ಳೆ ಫ್ಯೂಚರ್ ಇದೆ, 1-2 ವರ್ಷ. ಮತ್ತು ಅದು ಬೇರೆ ಏನಾದರೂ ಹೊಸದೊಂದು ಬರುತ್ತೆ ಆ ಥರ. ಓಕೆ, ಹಾಗಾದರೆ ನೋಡಿ, ನೀವು ಕಂಟೆಂಟ್ ಕ್ರಿಯೇಷನ್ ಮಾಡ್ತೀರಾ ಅಂದರೆ ಸ್ವಲ್ಪ ನೋಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಾನು ಕ್ವಿಟ್ ಮಾಡೋಕ್ಕೆ ರೀಸನ್ ಏನಪ್ಪ ಅಂತ ಹೇಳಿದ್ರೆ ಫಸ್ಟ್ ರೀಸನ್ ಅದೇ. ಲಾಸ್ಟ್ 1 ವರ್ಷದಿಂದ ನನಗೆ ಒಂದು ಪೇಮೆಂಟ್ ಕೂಡ ಯೂಟ್ಯೂಬಿಂದ ಬಂದಿಲ್ಲ. ಅದು ಆ್ಯಕ್ಚುಲಿ ಇವತ್ತು $99 ತೋರಿಸ್ತಾ ಇದೆ. ಅದೊಂದು $100 ಆದರೆ ನೆಕ್ಸ್ಟ್ ಮಂತ್ ಅದು ಪೇಮೆಂಟ್ ಬರ್ಬೋದು. ಅದು ಬಂದರೆ ಅದನ್ನು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ. ಓಕೆ, ಅದು ವಿತ್ ಲೈವ್ ಪ್ರೂಫ್ ತೋರಿಸ್ತೀನಿ. ಹಾಗಾದ್ರೆ ನೋಡ್ಕೊಳ್ಳಿ. ನೀವು ಕನ್ಸಿಸ್ಟೆಂಟಾಗಿ ವೀಡಿಯೋ ಮಾಡಿ, ಒಳ್ಳೆ ಕ್ವಾಲಿಟಿ ವೀಡಿಯೋ ಮಾಡಿ, ಮತ್ತು ವೈರಲ್ ಆಗೇ ಆಗುತ್ತೆ ನಿಮ್ಗೆ ಅಂತ ಒಂದು ಚಾನ್ಸ್ ಇದೆ. ಬಟ್ ಯೂಟ್ಯೂಬ್ ಅಷ್ಟೊಂದು ಯೂಟ್ಯೂಬಲ್ಲಿ ಏನಪ್ಪ ಅಂದರೆ ವೀಡಿಯೋ ಹಾಕಿ ಮಾನಿಟೈಸೇಷನ್ ಆದ ನಂತರ ಯೂಟ್ಯೂಬ್ ಹಾಕಿದ್ರೆ ನಿಮಗೆ ವ್ಯೂಸ್ ಇವಾಗ 100 ಬರಲಿ 1000 ಬರಲಿ ಅಮೌಂಟ್ ಬರ್ತಾ ಇರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಆ ಥರ ಇಲ್ಲ. ನೀವು 100 ರೀಲ್ಸ್ ಹಾಕಿದ್ರು ಕೆಲವೊಮ್ಮೆ ಅಮೌಂಟೇ ಬರೋಲ್ಲ ನಿಮಗೆ. ಬಟ್ 101ನೇ ವಿಡಿಯೋಗೆ ಒಂದು ಪ್ರಮೋಷನ್ ಬಂದರೆ ಅಥವಾ ಕೊಲ್ಯಾಬ್ರೇಷನ್ ಬಂದರೆ ನಿಮ್ಗೆ ಒಳ್ಳೆ ದುಡ್ಡು ಸಿಗುತ್ತೆ ಆ ಥರ. ಓಕೆ, ಅದನ್ನೊಂದು ಅರ್ಥ ಮಾಡ್ಕೊಂಡು ನೋಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.